ಮತ್ತಿಗೂಡು ಸಾಕಾಣೆ ಶಿಬಿರ, ಗೂಡು ಸಾಕಾಣೆ ಕೇಂದ್ರಕ್ಕೆ ಬಂದಿದ್ದೀವಿ ನೋಡಿ. ಇದು ಆನೆಗಳ ಇನ್ಫಾರ್ಮೇಷನ್. ನಮ್ಮ ಮೈಸೂರಿನ ಅಭಿಮಾನಿ ದೇವರುಗಳು ಇಷ್ಟಪಡುವಂಥ ಭೀಮ. ಇವತ್ತು ಆನೆ ಸೆರೆ ಹಿಡಿಯೋದಕ್ಕೆ ಅಂತೇಳಿ ಹಾಸನದ ಕಡೆ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ನಮ್ಮ ಶ್ರೀಕಂಠ ಆನೆ, ಅದಕ್ಕೆ ಸಂಬಂಧಿಸಿದ ವಿವರ ನೋಡಿ ಇದರಲ್ಲಿ ಹಾಕಿದ್ದಾರೆ. ಇಲ್ಲಿ ಆನೆಗಳನ್ನು ನೋಡೋದಕ್ಕೆ ಬಿಟ್ಟಿದ್ದಾರೆ. ನೀವು ಫಿಟ್ ಮಾಡ್ತೀರಾ? ಎಲ್ಲ ಫಿಟ್ ಮಾಡೋಣ. ಐತೆ ಇನ್ನೊಂದು ಐತೆ ಬರ್ರಿ. ಫೋಟೋ ತಗೊಳ್ಳೋದು ತಡ್ರಿ, ಕರೆಕ್ಟಾಗಿ ನೀವು ಮಾಡ್ತೀರಾ? ತಡ್ರಿ ಕರೆಕ್ಟ್. ಇದು ಇಲ್ಲಿರುವಂಥ ಚಿಕ್ಕ ಆನೆ, ಸುಂದರವಾಗಿದೆ. ಅವ್ರು ಕೊಟ್ಟ ಬಾ. ಭತ್ತ ಮತ್ತು ಹುಲ್ಲನ್ನು ತಿನ್ನಿಸ್ತಾ ಇದ್ದಾರೆ. ಇದು ಆನೆಗಳನ್ನು ಕಟ್ಟಾಕುವಂಥ ಜಾಗ, ಆನೆಗಳ ಗೂಡು. ಆನೆಗಳನ್ನು ಇಲ್ಲಿ ನಿಲ್ಲಿಸಿರ್ತಾರೆ ಮತ್ತು ಅಭಿಮಾನಿಗಳಿಗೆ ಬಂದು ನೋಡೋದಕ್ಕೆ ಇಲ್ಲಿ ಜಾಗ ಸಿಗುತ್ತೆ. ಮತ್ತಿಗೂಡು ಆನೆ ಪ್ರದೇಶ. ಇದು ಆನೆಗಳನ್ನು ಒಳಗೆ ಕರ್ಕೊಂಡು ಹೋಗುವಂಥ ಜಾಗ. ಈ ಕಾಡಿನಲ್ಲಿ ಆನೆಗಳನ್ನ ಮುಕ್ತವಾಗಿ ಓಡಾಡೋದಕ್ಕೆ ಬಿಡ್ತಾರೆ. ತುಂಬ ಚೆನ್ನಾಗಿ ಸ್ವಚ್ಛಂದವಾಗಿ ಓಡಾಡ್ತಾ ಇರುತ್ತೆ. ತದನಂತರ ಸಾಯಂಕಾಲ ಅವು ಈ ಒಂದು ಗೂಡಿಗೆ ಬಂದು ಸೇರ್ಕೋತವೆ. ಅಲ್ಲಿ ಒಂದು ದೂರದಲ್ಲೊಂದು ಆನೆ ಇದೆ. ಕಾಡಿನಲ್ಲಿ ಈ ಥರ ಸ್ವಚ್ಛಂದ ಓಡಾಡ್ತಾ ಇರ್ತವೆ ಆನೆಗಳು. ಈ ಆನೆಗೆ ಪಾಪ ಕಣ್ಣು ಕಾಣಿಸ್ತಾ ಇಲ್ಲ. ಅವರೇ ಊಟ ತಿನ್ನಿಸ್ತಾರೆ. ಒಂದು ಕಣ್ಣು ಕಾಣಿಸಲ್ಲ, ಒಂದು ಕಣ್ಣು ಇನ್ನೊಂದು ಆನೆ ಗೊತ್ತಾಗುತ್ತೆ. ಒಂದು ಕಣ್ಣು ಕಾಣ್ತಾ ಇದೆ, ಪಾಪ ಒಂದು ಕಣ್ಣು ಕಾಣ್ತಾ ಇಲ್ಲ ಆನೆಗೆ. ಯಾವುದು ಗಲಾಟೆಲೆ ಏನೋ ತನ್ನೊಂದು ಕಣ್ಣನ್ನು ಕಳ್ಕೊಂಡಿದೆ, ಒಂದು ದಂತ ಕೂಡ ಕಳ್ಕೊಂಡಿದೆ. ಇದು ಕೂಡ ಪುಟ್ಟ ಆನೆ, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಸರ್, ನಿಮ್ಮ ಹೆಸರು? ಎಷ್ಟು ವರ್ಷ ಸರ್ ಇದಕ್ಕೆ ಆನೆಗೆ? 12 ವರ್ಷ. ಇವರೇ ಮಾವುತರು ಅದನ್ನು ನೋಡ್ಕೋತಾರೆ.
ಭತ್ತ ಮತ್ತು ಹುಲ್ಲನ್ನು ಸೇರಿಸಿ ಅವಕ್ಕೆ ತಿನ್ನಿಸ್ತಾರೆ. ತುಂಬ ಇಷ್ಟ. ತುಂಬ ಹಳೆ ಆನೆ ಇದು. ಆನೆನ ನೋಡಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಆನೆಯ ಸ್ನಾನ ಮಾಡಿಸುವಂಥ ಜಾಗ. ಸ್ನಾನ ಮಾಡಿಸಿ ಆಮೇಲೆ ಇಲ್ಲಿ ಜನಗಳ ಹತ್ರ ನೋಡೋದಕ್ಕೆ ಕರ್ಕೊಂಬರ್ತಾರೆ ಅವನ್ನ. ನೋಡಿ, ಆನೆ ಸ್ನಾನ ಆಯಿತು, ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಕಾಲು ಕೂರಿಸಿ ಹುಲ್ಲು ತಿನ್ಸೋದಕ್ಕೆ ಅಂತೇಳಿ. ಮುಂದೆ ಬರ್ತಾಯಿತ್ತು. ಮಾವುತ ನಿಂತ್ಕೊ ಅಂತ ಹೇಳಿದ ತಕ್ಷಣ ಅವ್ರ ಭಾಷೆ ಹೆಂಗೆ ಅರ್ಥ ಆಯಿತು ಅಂದರೆ ಅದು ಹಂಗೆ ನಿಂತ್ಕೋತು. ಮುಂದಕ್ಕೊಂದು ಹೆಜ್ಜೆ ಕೂಡ ಇಡಲಿಲ್ಲ. ನೋಡಿ, ಅವರ ಆಜ್ಞೆ ಇಲ್ಲದೆ ಮುಂದಕ್ಕೊಂದು ಹೆಜ್ಜೆ ಕೂಡ ಇಡಲ್ಲ ಅವು. ಆ ಥರ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆನೆಗಳಿಗೆ ಓಡಾಡೋದಕ್ಕಿಂತ ಇರುವಂಥ ಅರಣ್ಯ ಇದು. ಆನೆಗಳಿಗೆ ನೀರು ತುಂಬಿಡುವಂಥ ತೊಟ್ಟಿ ಇದು. ಕಾಡಿನಲ್ಲಿ ಇಷ್ಟು ಸ್ವಚ್ಛಂದವಾಗಿ ಓಡಾಡ್ತಾ ಇರ್ತವೆ ಆನೆಗಳು. ಸಾಕಾನೆ ಶಿಬಿರ, ಮುತ್ತತ್ತಿ ಸಾಕಾನೆ ಶಿಬಿರದ ಆನೆಗಳು. ಇವತ್ತು ಕೆಲವೊಂದು ಆನೆಗಳನ್ನ ಹುಲಿನ ಸೆರೆ ಹಿಡಿಯೋದಕ್ಕೆ ಅಂತೇಳಿ ಹಾಸನದ ಕಡೆ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಭೀಮ ಕೂಡ ಅದನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. ಭೀಮನ್ನು ಆನೆಗೆ ತಿನ್ನಿಸೋದಕ್ಕೆ ಅಂತೇಳಿ ಭತ್ತ ಹುಡ್ಕಾಡ್ತಾ ಇದ್ದಾರೆ. ಹುಲ್ಲು ಸಿಕ್ಕಿದೆ, ಭತ್ತ ಸಿಕ್ಕಿಲ್ಲ. ಹುಡ್ಕಾಡ್ತಾ ಇದ್ದಾರೆ. ಭತ್ತ ಎಲ್ಲ ಇಟ್ಬಿಟ್ಟಿದ್ದಾರೆ ಅನಿಸುತ್ತೆ. ನೋಡಿ, ಈಗ ಅವರು ಹೇಳಿದ ನಂತರ ಮುಂದಕ್ಕೆ ಹೆಜ್ಜೆ ಇಡುತ್ತೆ. ಅದು ಹೇಳೋ ತನಕ ಅವರು ಮುಂದಕ್ಕೆ ಹೆಜ್ಜೆ ಇಡಲ್ಲ. ಹುಲ್ಲು ತಿನ್ನೋದಕ್ಕೋಸ್ಕರವಾಗಿ ಆನೆ ಬರ್ತಾ ಇದೆ. ಇಷ್ಟು ದೊಡ್ಡ ಸರಪಣಿ ಇದೆ. ಸರಪಣಿ ಇದ್ರೂ ಕೂಡ ಅದಕ್ಕೆ ಏನು ಕೇರ್ ಇಲ್ಲ. ಹೇಳ್ಕೊಂಡು ಸುಮ್ಮನೆ ಹೋಗ್ತಾ ಇದೆ. ಇದು ಆನೆಗಳಿಗೆ ಹುಲ್ಲು ತಿನ್ನಿಸೋದಕ್ಕೆ ಒಳಗೆ ಕರ್ಕೊಂಡು ಹೋಗುವಂಥ ಜಾಗ. ಇಲ್ಲಿಂದ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಒಂದೊಂದು ಆನೆಗಳನ್ನು ಒಂದೊಂದು ಕಡೆ ನಿಲ್ಲಿಸಿ ಹುಲ್ಲು ಕೊಡ್ತಾರೆ.
ಅಶೋಕ ದೊಡ್ಡವರು ಅಲ್ಲೊಂದು ಕಾಡನ್ನು ಹಿಡ್ಕೊಂಡು ಬಂದಾರಲ್ಲ ಈಗ, ಹಂಗಾಗಿ ಅಲ್ಲಿ ಅದ್ರ ಜೊತೆ ಏಕಲವ್ಯ